ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನೆಲ್. 6ನೇ ತರಗತಿ ದೈಹಿಕ ಶಿಕ್ಷಣ. ಈ ವಿಡಿಯೋದಲ್ಲಿ ನಾವು 2024-25ನೇ ಸಾಲಿನ 2ನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋಣ. ಅಂಕಗಳು 40, ಸಮಯ 90 ನಿಮಿಷ. ಪ್ರಶ್ನೆ ನಂಬರ್ 1. ಈ ಕೆಳಗಿನ ಆಯ್ಕೆಯಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಫುಟ್ಬಾಲ್ ಅಂಕಣದಲ್ಲಿ ಡ್ಯಾಶ್ ಧ್ವಜಗಳು ಇರುತ್ತವೆ. ಎ 8, ಬಿ 4, ಸಿ 6, ಡಿ 10. ಫುಟ್ಬಾಲ್ ಅಂಕಣದಲ್ಲಿ 6 ಧ್ವಜಗಳು ಇರುತ್ತವೆ, ಆದ್ದರಿಂದ ಉತ್ತರ ಸಿ 6. ಪ್ರಶ್ನೆ ನಂಬರ್ 2. ಚರ್ಮಕ್ಕೆ ಕಾಂತಿ ನೀಡುವ ವಿಟಮಿನ್ ಡ್ಯಾಶ್. ಎ ವಿಟಮಿನ್ ಬಿ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಎ. ಚರ್ಮಕ್ಕೆ ಕಾಂತಿ ನೀಡುವ ವಿಟಮಿನ್ ಡಿ ಆಗಿದೆ. ಉತ್ತರ ಡಿ ವಿಟಮಿನ್ ಡಿ. ಪ್ರಶ್ನೆ ನಂಬರ್ 3. ಅಪಾಯಗಳನ್ನು ತಪ್ಪಿಸಲು ಪಾಲಕರು ಸದಾ ಡ್ಯಾಶ್ ರಾಗಿರಬೇಕು. ಎ ವಿಚಲಿತ, ಬಿ ಜಾಗರೂಕ, ಸಿ ಅಜಾಗರೂಕ, ಡಿ ನಿಶ್ಚಿಂತ. ಅಪಾಯಗಳನ್ನು ತಪ್ಪಿಸಲು ಪಾಲಕರು ಸದಾ ಜಾಗರೂಕರಾಗಿರಬೇಕು. ಉತ್ತರ ಬಿ ಜಾಗರೂಕ. ಪ್ರಶ್ನೆ ನಂಬರ್ 4. ಪ್ರಥಮ ಚಿಕಿತ್ಸೆ ನೀಡುವಾಗ ರೋಗಿಗೆ ಸಾಕಷ್ಟು ಡ್ಯಾಶ್ ತುಂಬಬೇಕು. ಎ ಭಯ, ಬಿ ಆತ್ಮಸ್ಥೈರ್ಯ, ಸಿ ಆತ್ಮವಿಶ್ವಾಸ, ಡಿ ಪ್ರೇರಣೆ. ಪ್ರಥಮ ಚಿಕಿತ್ಸೆ ನೀಡುವಾಗ ರೋಗಿಗೆ ಸಾಕಷ್ಟು ಆತ್ಮವಿಶ್ವಾಸ ತುಂಬಬೇಕು. ಉತ್ತರ ಸಿ ಆತ್ಮವಿಶ್ವಾಸ. ಪ್ರಶ್ನೆ ನಂಬರ್ 5. ಸಂವಿಧಾನ ಸಭೆಯಲ್ಲಿ ಈಗಿನ ತ್ರಿವರ್ಣ ಧ್ವಜ ಅಂಗೀಕಾರವಾದ ವರ್ಷ. ಎ 1947, ಬಿ 1948, ಸಿ 1950, ಡಿ 1949. ಸಂವಿಧಾನ ಸಭೆಯಲ್ಲಿ ಈಗಿನ ತ್ರಿವರ್ಣ ಧ್ವಜ ಅಂಗೀಕಾರವಾದ ವರ್ಷ 1947. ಉತ್ತರ ಎ 1947. ಪ್ರಶ್ನೆ ನಂಬರ್ 6. ಉಸಿರನ್ನು ತೆಗೆದುಕೊಳ್ಳುವುದು ಎಂದರೆ ಡ್ಯಾಶ್. ಎ ಪೂರಕ, ಬಿ ರೇಚಕ, ಸಿ ಕುಂಭಕ, ಡಿ ಬಾಹ್ಯ ಕುಂಭಕ. ಉಸಿರನ್ನು ತೆಗೆದುಕೊಳ್ಳುವುದು ಎಂದರೆ ಪೂರಕವಾಗಿದೆ. ಉತ್ತರ ಎ ಪೂರಕ. ಪ್ರಶ್ನೆ ನಂಬರ್ 2. ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ. 7ನೇ ಪ್ರಶ್ನೆ, ಫುಟ್ಬಾಲ್ ಕ್ರೀಡೆಯ ಇನ್ನೊಂದು ಹೆಸರು ಡ್ಯಾಶ್. ಫುಟ್ಬಾಲ್ ಕ್ರೀಡೆಯ ಇನ್ನೊಂದು ಹೆಸರು ಕಿಕ್ಕಿಂಗ್ ಗೇಮ್. ಪ್ರಶ್ನೆ ನಂಬರ್ 8. ಅಥ್ಲೆಟಿಕ್ಸ್ ಉಳಿದ ಕ್ರೀಡೆಗಳ ಡ್ಯಾಶ್ ಇದ್ದಂತೆ. ಅಥ್ಲೆಟಿಕ್ಸ್ ಉಳಿದ ಕ್ರೀಡೆಗಳ ತಂದೆ ಇದ್ದಂತೆ. ಪ್ರಶ್ನೆ ನಂಬರ್ 9. ಟೇಕ್ ಆಫ್ ಬೋರ್ಡ್ನ ಅಗಲ ಡ್ಯಾಶ್ ಇರುತ್ತದೆ. ಟೇಕ್ ಆಫ್ ಬೋರ್ಡ್ನ ಅಗಲ 20 ಸೆಂಟಿಮೀಟರ್ ಇರುತ್ತದೆ. ಪ್ರಶ್ನೆ ನಂಬರ್ 10. ಸೂರ್ಯ ನಮಸ್ಕಾರದಲ್ಲಿ ನಮಸ್ಕರಿಸಲ್ಪಡುವ ದೇವರು ಡ್ಯಾಶ್. ಸೂರ್ಯ ನಮಸ್ಕಾರದಲ್ಲಿ ನಮಸ್ಕರಿಸಲ್ಪಡುವ ದೇವರು ಸೂರ್ಯ. ಪ್ರಶ್ನೆ ನಂಬರ್ 11. ರಸ್ತೆಗಳನ್ನು ದಾಟುವಾಗ ಡ್ಯಾಶ್ ಪಟ್ಟಿಯಲ್ಲಿಯೇ ದಾಟಬೇಕು. ರಸ್ತೆಗಳನ್ನು ದಾಟುವಾಗ ಝೀಬ್ರಾ ಪಟ್ಟಿಯಲ್ಲಿಯೇ ದಾಟಬೇಕು. ಪ್ರಶ್ನೆ ನಂಬರ್ 12. ಪ್ರಥಮ ಚಿಕಿತ್ಸೆಯನ್ನು ಮೊಟ್ಟ ಮೊದಲಿಗೆ ಡ್ಯಾಶ್ ಸಂಘದವರು ಜಾರಿಗೆ ತಂದರು. ಪ್ರಥಮ ಚಿಕಿತ್ಸೆಯನ್ನು ಮೊಟ್ಟ ಮೊದಲಿಗೆ ಸ್ಕೆಂಟ್ ಜೆನ್ಸ್ ಆಂಬ್ಯುಲೆನ್ಸ್ ಸಂಘದವರು ಜಾರಿಗೆ ತಂದರು. ಪ್ರಶ್ನೆ ನಂಬರ್ 3. ಹೊಂದಿಸಿ ಬರೆಯಿರಿ. 13 ಆರೋಗ್ಯಕ್ಕಾಗಿ ಆಟ, 14 ಅವಸರವೇ, 15 ರಸ್ತೆಯಲ್ಲಿ ಚಲಿಸುವಾಗ, 16 ಪ್ರಥಮ ಚಿಕಿತ್ಸೆಯು. ಇಲ್ಲಿ ನಾವು ಬಿ ಪಟ್ಟಿಗೆ ಹೊಂದಿಸಬೇಕಾಗಿದೆ. ಬಿ ಪಟ್ಟಿಯನ್ನು ನೋಡೋಣ. ಎಡಬದಿಯಲ್ಲಿಯೇ ಚಲಿಸಬೇಕು, ಪ್ರಾಣಾಪಾಯದಿಂದ ಕಾಪಾಡುತ್ತದೆ, ಅಪಘಾತಕ್ಕೆ ಕಾರಣ ಮತ್ತು ಜ್ಞಾನಕ್ಕಾಗಿ ಪಾಠ ಎಂದು ಕೊಟ್ಟಿದ್ದಾರೆ. ಪ್ರಶ್ನೆ ನಂಬರ್ 13. ಆರೋಗ್ಯಕ್ಕಾಗಿ ಆಟ, ಜ್ಞಾನಕ್ಕಾಗಿ ಪಾಠ. ಪ್ರಶ್ನೆ ನಂಬರ್ 14. ಅವಸರವೇ ಅಪಘಾತಕ್ಕೆ ಕಾರಣ. ಪ್ರಶ್ನೆ ನಂಬರ್ 15. ರಸ್ತೆಯಲ್ಲಿ ಚಲಿಸುವಾಗ ಎಡಬದಿಯಲ್ಲಿಯೇ ಚಲಿಸಬೇಕು. ಪ್ರಶ್ನೆ ನಂಬರ್ 16. ಪ್ರಥಮ ಚಿಕಿತ್ಸೆಯು ಪ್ರಾಣಾಪಾಯದಿಂದ ಕಾಪಾಡುತ್ತದೆ. ಈಗ ನಾವು 2 ಪಟ್ಟಿಗಳನ್ನು ಹೊಂದಿಸಿದ್ದೇವೆ. ಪ್ರಶ್ನೆ ನಂಬರ್ 4. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ನಂಬರ್ 17. ಫುಟ್ಬಾಲ್ ತಂಡದಲ್ಲಿ ಎಷ್ಟು ಜನ ಆಟಗಾರರು ಇರುತ್ತಾರೆ? ಫುಟ್ಬಾಲ್ ತಂಡದಲ್ಲಿ ಗರಿಷ್ಠ 16 ಆಟಗಾರರಿದ್ದು ಪ್ರತಿ ತಂಡದಿಂದ 11 ಜನ ಮಾತ್ರ ಮೈದಾನದಲ್ಲಿ ಆಡಲು ಅವಕಾಶವಿರುತ್ತದೆ. ಪ್ರಶ್ನೆ ನಂಬರ್ 18. ಕರ್ನಾಟಕ ರಾಜ್ಯದ ಖ್ಯಾತ ವೇಗದ 2 ಓಟಗಾರರ ಹೆಸರುಗಳನ್ನು ತಿಳಿಸಿ. ಕರ್ನಾಟಕ ರಾಜ್ಯದ ಖ್ಯಾತ ವೇಗದ 2 ಓಟಗಾರರು
ಉದಯ್ ಪ್ರಭು, ಅಶ್ವಿನಿ ನಾಚಪ್ಪ, ವಂದನಾ ರಾವ್. ಪ್ರಶ್ನೆ ನಂಬರ್ 19. ಜಿಗಿತದ ಗುಂಡಿಯು ಯಾವ ಆಕಾರದಲ್ಲಿರುತ್ತದೆ? ಜಿಗಿತದ ಗುಂಡಿಯು ಆಯತಾಕಾರದಲ್ಲಿ ಇರುತ್ತದೆ. ಪ್ರಶ್ನೆ ನಂಬರ್ 20. ವೈಯಕ್ತಿಕ ಸುರಕ್ಷತೆ ಎಂದರೇನು? ಅಪಘಾತಗಳಿಂದ ತಪ್ಪಿಸಿಕೊಳ್ಳಲು ವ್ಯಕ್ತಿಯು ತೆಗೆದುಕೊಳ್ಳುವ ಮುಂಜಾಗ್ರತಾ ಕ್ರಮಗಳಿಗೆ ವೈಯಕ್ತಿಕ ಸುರಕ್ಷತೆ ಎಂದು ಹೇಳಬಹುದು. ಪ್ರಶ್ನೆ ನಂಬರ್ 5. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ನಂಬರ್ 21. ವೇಗದ ಓಟಗಳ ಸ್ಪರ್ಧೆಗಳು ಯಾವುವು? ವೇಗದ ಓಟಗಳ ಸ್ಪರ್ಧೆಗಳು 100 ಮೀಟರ್, 200 ಮೀಟರ್, 400 ಮೀಟರ್ ಓಟಗಳು, 4x100 ಮೀಟರ್ ರಿಲೇ ಓಟ, 100 ಮೀಟರ್, 110 ಮೀಟರ್, 400 ಮೀಟರ್ ಅಡೆತಡೆ ಓಟಗಳು. ಪ್ರಶ್ನೆ ನಂಬರ್ 22. ಉದ್ದ ಜಿಗಿತದ ಮೂಲ ನಿಯಮಗಳನ್ನು ತಿಳಿಸಿ. ಮೊದಲನೇ ನಿಯಮ, ಕ್ರೀಡಾಪಟುವು ಹಲಗೆಯ ಮುಂಭಾಗದಲ್ಲಿ ಹಾಕಿದ ಗೆರೆಯನ್ನು ತುಳಿಯುವಂತಿಲ್ಲ. ಎರಡನೇ ನಿಯಮ, ಕ್ರೀಡಾಪಟು ಹಲಗೆಯನ್ನು ದಾಟಿ ಮುಂದೆ ಓಡುವಂತಿಲ್ಲ. ಮೂರನೇ ನಿಯಮ, ಪ್ರತಿ ಕ್ರೀಡಾಪಟುವಿಗೆ 3 ಪ್ರಯತ್ನಗಳನ್ನು ಕೊಡಲಾಗುವುದು. ಕ್ರೀಡಾಧಿಕಾರಿಯು ಕರೆ ನೀಡಿದ 90 ಸೆಕೆಂಡುಗಳ ಒಳಗೆ ಜಿಗಿಯಲು ಓಟವನ್ನು ಪ್ರಾರಂಭಿಸಬೇಕು. ಪ್ರಶ್ನೆ ನಂಬರ್ 23. ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡುವುದರಿಂದ ಆಗುವ 4 ಪ್ರಯೋಜನಗಳನ್ನು ತಿಳಿಸಿ. ಪ್ರತಿನಿತ್ಯದ ಸೂರ್ಯ ನಮಸ್ಕಾರ ಅಭ್ಯಾಸದಿಂದ ಶರೀರದ ಎಲ್ಲ ಕೀಲುಗಳು ಹಾಗೂ ನರ, ಸ್ನಾಯು, ಪುಪ್ಪಸ ಬಲಯುತವಾಗುತ್ತದೆ. ಪ್ರಾಣವಾಯುವನ್ನು ಹೆಚ್ಚಾಗಿ ಸೇವಿಸುವುದರಿಂದ ಉಸಿರಾಟದ ನಾಡಿಗಳು ಸಮತೋಲನವಾಗಿ ಕಾರ್ಯನಿರ್ವಹಿಸುತ್ತವೆ. ಚರ್ಮ ರೋಗ, ಅಜೀರ್ಣ, ಮಲಬದ್ಧತೆಯಂತಹ ತೊಂದರೆಗಳು ನಿವಾರಣೆಯಾಗುತ್ತವೆ. ಚರ್ಮಕ್ಕೆ ಕಾಂತಿ ಲಭಿಸುವುದರೊಂದಿಗೆ ವಿಟಮಿನ್ ಡಿ ಧಾರಾಳವಾಗಿ ಶರೀರಕ್ಕೆ ದೊರೆಯುತ್ತದೆ. ಪ್ರಶ್ನೆ ನಂಬರ್ 24. ಅಪಾಯಗಳು ಸಂಭವಿಸದಂತೆ ಮನೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ಅನುಸರಿಸಬೇಕಾದ ಕೆಲವು ಸುರಕ್ಷತಾ ಕ್ರಮಗಳನ್ನು ಬರೆಯಿರಿ. ಅಪಾಯಗಳು ಸಂಭವಿಸದಂತೆ ಮನೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ಅನುಸರಿಸಬೇಕಾದ ಸುರಕ್ಷತಾ ಕ್ರಮಗಳು: ಮನೆಯಲ್ಲಿ ಬೆಂಕಿ ಪೊಟ್ಟಣ, ಸೀಮೆ ಎಣ್ಣೆ, ಗ್ಯಾಸ್ ಮುಂತಾದ ವಸ್ತುಗಳಿಂದ ಮಕ್ಕಳು ದೂರ ಇರಬೇಕು. ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಸಾಕಷ್ಟು ಜಾಗರೂಕತೆ ವಹಿಸಬೇಕು. ಕೆಲವು ರಾಸಾಯನಿಕಗಳನ್ನು ಉಪಯೋಗಿಸುವಾಗ ಕೈಕವಚಗಳನ್ನು ಧರಿಸಬೇಕು ಮತ್ತು ಸೋಪಿನಿಂದ ಕೈ ತೊಳೆದುಕೊಳ್ಳಬೇಕು. ಶೌಚಾಲಯ ಸ್ವಚ್ಛ ಮಾಡುವ ದ್ರವ, ಪಾತ್ರೆ ತೊಳೆಯುವ ದ್ರವ, ಕ್ರಿಮಿನಾಶಕಗಳು, ಇಲಿಗಳಿಗೆ ಹಾಕುವ ವಿಷ ಮುಂತಾದವುಗಳನ್ನು ಮಕ್ಕಳು ಮುಟ್ಟಬಾರದು. ಪ್ರಶ್ನೆ ನಂಬರ್ 25. ಪ್ರಥಮ ಚಿಕಿತ್ಸೆಗೆ ಬೇಕಾಗುವ ಸಲಕರಣೆಗಳನ್ನು ಹೆಸರಿಸಿರಿ. ಪ್ರಥಮ ಚಿಕಿತ್ಸೆಗೆ ಬೇಕಾಗುವ ಸಲಕರಣೆಗಳು: ಬ್ಯಾಂಡೇಜ್, ಹತ್ತಿ, ನೋವು ನಿವಾರಕ ಸ್ಪ್ರೇ, ಮಾತ್ರೆಗಳು, ಅಯೋಡಿನ್, ಸೋಡಿಯಂ ಬೈಕಾರ್ಬೋನೇಟ್, ಜಿಗುಟು ಪಟ್ಟಿಗಳು, ಬ್ಲೇಡ್, ಕತ್ತರಿ, ಚಿಮ್ಮಟಿಗೆ ಹಾಗೂ ವಿವಿಧ ಬಗೆಯ ಮುಲಾಮುಗಳು. ಪ್ರಶ್ನೆ ನಂಬರ್ 26. ರಸ್ತೆಯಲ್ಲಿ ನಾವು ತೆಗೆದುಕೊಳ್ಳಬೇಕಾದ ಯಾವುದಾದರೂ 2 ಸುರಕ್ಷತಾ ಕ್ರಮವನ್ನು ತಿಳಿಸಿ. ಮೊದಲನೇ ನಿಯಮ, ರಸ್ತೆಯಲ್ಲಿ ನಡೆಯುವಾಗ ಪಾದಾಚಾರಿಗಳಿಗೆ ಮೀಸಲಾಗಿರುವ ರಸ್ತೆಯಲ್ಲಿಯೇ ನಡೆಯಬೇಕು. ರಸ್ತೆಗಳನ್ನು ದಾಟುವಾಗ ಜೀಬ್ರಾ ಪಟ್ಟಿಯಲ್ಲಿಯೇ ದಾಟಬೇಕು. ವಾಹನಗಳಲ್ಲಿ ಸಂಚರಿಸುವವರು ಸಿಗ್ನಲ್ ದೀಪಗಳನ್ನು ಗಮನಿಸಿಯೇ ಮುಂದೆ ಸಾಗಬೇಕು. ಇವು ರಸ್ತೆಯಲ್ಲಿ ನಾವು ತೆಗೆದುಕೊಳ್ಳಬಹುದಾದ ಸುರಕ್ಷತಾ ಕ್ರಮಗಳಾಗಿದ್ದಾವೆ. ಪ್ರಶ್ನೆ ನಂಬರ್ 6. ಈ ಕ್ರೀಡೆಗಳ ಅಂಕಣದ ಚಿತ್ರ ಬರೆಯಿರಿ. ಪ್ರಶ್ನೆ ನಂಬರ್ 27. ಫುಟ್ಬಾಲ್ ಅಂಕಣದ ಅಂದವಾದ ಚಿತ್ರ ಬರೆದು ಅಳತೆ ಮತ್ತು ಭಾಗಗಳನ್ನು ಗುರುತಿಸಿ. ಇಲ್ಲಿ ನಾವು ಫುಟ್ಬಾಲ್ ಅಂಕಣದ ಚಿತ್ರವನ್ನು ಬರೆದು ಅಳತೆ ಮತ್ತು ಭಾಗಗಳನ್ನು ಗುರುತಿಸಿದ್ದೇವೆ. ಪ್ರಶ್ನೆ ನಂಬರ್ 28. ಜಿಗಿತದ ಗುಂಡಿಯ ಅಂಕಣವನ್ನು ಬರೆದು ಅಳತೆಯನ್ನು ಗುರುತಿಸಿ. ಇಲ್ಲಿ ನಾವು ಜಿಗಿತದ ಗುಂಡಿಯ ಅಂಕಣವನ್ನು ಬರೆದು ಅಳತೆಯನ್ನ ಗುರುತಿಸಿದ್ದೇವೆ. ನೀವು ಕೂಡ ಇದೇ ರೀತಿಯಾಗಿ ಗುರುತಿಸಬೇಕಾಗಿದೆ.
ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.